ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ AEW ವರ್ಸಸ್ WWE ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು AEW ನ ಆಲ್ ಔಟ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ಇದೇ ತಿಂಗಳು 20ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕೋಸ್ಕರ ಕಾಂಪಿಟೇಷನ್ ಕೊಡೋದಕ್ಕೆ WWE ಕಂಪನಿಯವರು ಕೂಡ ರೆಸಲ್ ಪಲೂಜಾನ ತಗೊಂಡು ಬರ್ತಾರೆ. ಅಂಡ್ ಈ ಕಡೆ AEW ನ ಸೋಲಿಸಲೇಬೇಕು ಅಂತ WWE ಅವರು ರೆಸಲ್ ಪಲೂಜಾನ ತುಂಬಾ ಮ್ಯಾಸಿವ್ ಆಗಿ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನ್ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, AJ Lee ಅವರ ಮ್ಯಾಚ್ ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಂಡ್ ಇದನ್ನೆಲ್ಲದನ್ನು ಕೂಡ ನೋಡಿ AEW ಕಂಪನಿಯವರಿಗೆ ಭಯ ಆಗಿದೆ ಅನ್ಕೋತೀನಿ. ಅದಕ್ಕೋಸ್ಕರ ಈಗ ಅವರು ಕಾಂಪಿಟೇಷನ್ ಇಂದ ಬ್ಯಾಕ್ ಹೋಗ್ತಾ ಇದ್ದಾರೆ. ಒರಿಜಿನಲ್ ಆಗಿ ಹೆಡ್ ಟು ಹೆಡ್ ಹೋಗ್ಬೇಕಾಗಿತ್ತು ಅವರು ರೆಸಲ್ ಪಲೂಜಾ ವಿರುದ್ಧ. ಅವರು ಕರೆಕ್ಟ್ ಆಗಿ 8 ಗಂಟೆಗೆನೆ ಈ ಒಂದು ಶೋನ ಪ್ರಾರಂಭ ಮಾಡಬೇಕಾಗಿತ್ತು. ಬಟ್ ಈಗ ರೆಸಲ್ ಪಲೂಜಾಗಿಂತ ಮುಂಚೆನೆ ಅವರು ಈ ಒಂದು ಶೋನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸ್ವಲ್ಪ ಎದುರುಕೊಂಡು ಹಿಂದೆ ಹೋಗಿ 3 ಗಂಟೆಗೆನೆ ಈ ಒಂದು ಶೋನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ AEW ಆಲ್ ಔಟ್ 3 ಗಂಟೆಗೆ ಪ್ರಾರಂಭ ಆದ್ರೆ WWE ರೆಸಲ್ ಪಲೂಜಾ 8 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ಸೊ AEW ಕಂಪನಿಯವರು ಕಂಪ್ಲೀಟ್ ಆಗಿ ಇಲ್ಲಿ ರೆಸಲ್ ಪಲೂಜಾ ಇಂದ ಕಾಂಪಿಟೇಷನ್ ನ ಹೊರಗಡೆ ತಗೊಂಡಿದ್ದಾರೆ. ಸೊ ಭಯ ಅಂತೂ ಖಂಡಿತವಾಗ್ಲೂ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ರಾಂಡಾ ರೌಸಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಾಂಡಾ ರೌಸಿ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು WWE ಕಂಪನಿ ಬಗ್ಗೆನೂ ಕೂಡ ಮಾತಾಡ್ತಾರೆ. ಮೊದಲನೇದಾಗಿ ಹೇಳ್ತಾರೆ, ನಾನು ಆಲ್ಮೋಸ್ಟ್ ಪ್ರೊಫೆಷನಲ್ ರೆಸ್ಲಿಂಗ್ ಇಂದ ರಿಟೈರ್ಡ್ ಆಗಿದ್ದೀನಿ ಅಂತ. ಅಷ್ಟೇ ಅಲ್ಲ, WWE ಇಂದ ಹೊರಗಡೆ ಹೋಗೋದಕ್ಕೂ ಕೂಡ ಕಾರಣನ ತಿಳಿಸ್ತಾರೆ. ಖುದ್ದಾಗಿ ನಮ್ಮ ರಾಂಡಾ ರೌಸಿ ಅವರೇ ಬೇಕು ಅಂತ WWE ಕಂಪನಿಯಿಂದ ಹೊರಗಡೆ ಹೋಗಿದ್ದು. ಯಾಕಂದ್ರೆ WWE ಕಂಪನಿಯವರು ರಾಂಡಾ ರೌಸಿ ಅವರಿಗೆ ಲಿಮಿಟೇಷನ್ ನ ಇಟ್ಟಿದ್ರಂತೆ. ಅಂದ್ರೆ ಸಿಕ್ಕಾಪಟ್ಟೆ ರೂಲ್ಸ್ ಇಂದ ಹಾಕಿದ್ರಂತೆ, ನೀನು ನಿನ್ನ ಲಿಮಿಟ್ ನ ಕ್ರಾಸ್ ಮಾಡಬಾರ್ದು ಅಂತ. ಇದರಿಂದ ನಮ್ಮ ರಾಂಡಾ ರೌಸಿ ಅವರು ತನ್ನ ಪೊಟೆನ್ಶಿಯಲ್ ನ ತೋರಿಸೋದಕ್ಕೆ ಆಗ್ತಿರ್ಲಿಲ್ವಂತೆ. ಅಂಡ್ ಆ ಒಂದು ರೀಸನ್ ಇಂದ ನಮ್ಮ ರಾಂಡಾ ರೌಸಿ ಅವರು WWE ಕಂಪನಿಯಿಂದ ಹೊರಗಡೆ ಬಂದ್ರಂತೆ. ಇದನ್ನ ಖುದ್ದಾಗಿ ನಮ್ಮ ರಾಂಡಾ ರೌಸಿ ಅವರೇ ತಿಳಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಸ್ಟ್ರೀಟ್ ಫೈಟರ್ ಮೂವಿ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಕೋಡಿ ರೋಡ್ಸ್ ಆಗಿರಬಹುದು, ರೋಮನ್ ರೈನ್ಸ್ ಆಗಿರಬಹುದು, ಇವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಮೂವಿ ಶೂಟಿಂಗ್ ಗೆ ಹೋಗಿ ತಲುಪಿದ್ದಾರೆ. ಅಂಡ್ ಶೂಟಿಂಗ್ ನು ಕೂಡ ನಡೆಸ್ತಾ ಇದ್ದಾರೆ. ಅಂಡ್ ಆ ಒಂದು ಮೂವಿ ಕಡೆಯಿಂದ ಎಲ್ಲಾ ಕ್ಯಾರೆಕ್ಟರ್ಸ್ ಗಳ ರಿವೀಲು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ಸ್ಟಾರ್ಸ್ ಗಳು ಯಾವ ಕ್ಯಾರೆಕ್ಟರ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಸರ್ಪ್ರೈಸಿಂಗ್ಲಿ ಇಂಡಿಯಾದಿಂದ ವಿದ್ಯುತ್ ಜಾಮ್ವಾಲ್ ಅವರು ಕೂಡ ಈ ಒಂದು ಮೂವಿಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಅಂಡ್ ನೋಡೋಣ ಗೈಸ್, ಈ ಒಂದು ಮೂವಿ ರಿಲೀಸ್ ಆಗುತ್ತೆ ಮುಂದಿನ ವರ್ಷ. ಆಗ ಕಾದ್ ನೋಡೋಣ ಈ ಒಂದು ಮೂವಿ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ AJ Lee ಅವರ WWE ರಿಟರ್ನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, AJ Lee ಅವರು ರಿಟರ್ನ್ ಆಗ್ತಾ ಇದ್ದಾರೆ. ಆಗಿಂದನೂ ಕೂಡ ರೂಮರ್ಸ್ ಗಳು ಬರ್ತಾ ಇದೆ, ಅಪ್ಡೇಟ್ ಗಳು ಬರ್ತಾ ಇದೆ. WWE ಅವರು ಕೂಡ ಟೀಸರ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಯಾರಿಗ ಗೊತ್ತು, ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಆ ಒಂದು ಟೀಸು ಇನ್ನೂ ಕೂಡ ಜಾಸ್ತಿ ಆಗೋದು ನೋಡೋದಕ್ಕೆ ಸಿಗಬಹುದು. ಅಥವಾ AJ Lee ಅವರ ರಿಟರ್ನ್ ನ WWE ಅವರು ಅನೌನ್ಸ್ ಮಾಡಬಹುದು. ಅಥವಾ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ AJ Lee ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಈಗ WWE ಶಾಪ್ ಕಡೆಯವರು ಕೂಡ AEW ರಿಟರ್ನ್ ನ ಅಫಿಷಿಯಲ್ ಆಗಿ ಲೀಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ಒಂದು ರೆಸ್ಲಿಂಗ್ ಅಕೌಂಟ್ WWE ಶಾಪ್ ನ ಟ್ಯಾಗ್ ಮಾಡ್ತಾ ಒಂದು ಟ್ವೀಟ್ ನ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾನು ಫ್ರೈಡೆ ನೈಟ್ ಸ್ಮ್ಯಾಕ್ ಡೌನ್ ಗೆ ಯಾವ ಡ್ರೆಸ್ ನ ಹಾಕೊಂಡು ಬರ್ಲಿ, AJ Lee ಅವರ ಮರ್ಚೆಂಡೈಸೇ ಇಲ್ವಲ್ಲ, ನಾನು ನಾರ್ಮಲ್ ಕ್ಲೋತ್ಸ್ ಗಳನ್ನ ಹಾಕೊಂಡು ಬರಲ್ಲ ಅಂತ WWE ಶಾಪ್ ನ ಟ್ಯಾಗ್ ಮಾಡ್ತಾರೆ. ಅಂಡ್ ಆ ಒಂದು ಟ್ಯಾಗ್ ಗೆ WWE ಶಾಪ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬರುತ್ತೆ. ಅವ್ರು ಹೇಳ್ತಾರೆ, ನಾವಂತೂ ನಿಮ್ಮನ್ನ ನಾರ್ಮಲ್ ಕ್ಲೋತ್ಸ್ ಅಲ್ಲಿ ಬರೋದಕ್ಕೆ ಬಿಡೋದಿಲ್ಲ, ನೀವು AJ Lee ಅವರ ಹೊಸ ಕ್ಲೋತ್ ನೇ ಹಾಕೊಂಡು ಬರ್ತೀರಾ. ಯಾಕಂದ್ರೆ ಈಗಾಗಲೇ ನಾವು AJ Lee ಅವರ ಮರ್ಚೆಂಡೈಸ್ ಡಿಸೈನ್ ನ ಮಾಡೋದಕ್ಕೆ ಶುರು ಮಾಡಿದೀವಿ. ಅಂಡ್ ರೆಸಲ್ ಪಲೂಜಾದಲ್ಲಿ ಅವರ ಇನ್ರಿಂಗ್ ಗೇರ್ ಮೇಲೂ ಕೂಡ ಕೆಲಸ ನಡೀತಾ ಇದೆ. ಆದಷ್ಟು ಬೇಗ ಇದು ನಿಮ್ಮೆಲ್ಲರಿಗೂ ಕೂಡ WWE ಶಾಪ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ WWE ಶಾಪ್ ಅವರೇ ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿ ಆ ಒಂದು ಟ್ವೀಟ್ ನ ಡಿಲೀಟ್ ಮಾಡಿದ್ದಾರೆ. ಸೊ ಗೈಸ್, ಇಲ್ಲೂ ಕೂಡ ಕನ್ಫರ್ಮ್ ಆಗಿದೆ AJ Lee ಅವರ ರಿಟರ್ನ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ನೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು WWE ಫ್ರಾನ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, WWE ಅವರು ಫ್ರಾನ್ಸ್ ಅಲ್ಲಿ ಈಗಾಗಲೇ ಲೈವ್ ಇವೆಂಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬ್ಯಾಕ್ ಕ್ಲಾಶ್ ಮಾಡಿದ್ರು, ಈಗ ಪ್ಯಾರಿಸ್ ಅಲ್ಲೂ ಕೂಡ ಕ್ಲಾಶ್ ಇನ್ ಪ್ಯಾರಿಸ್ ನ ಮಾಡಿದ್ರು. ಅಂಡ್ ಈಗ WWE ಅವರು ಡಿಸ್ಕಷನ್ಸ್ ನ ನಡೆಸ್ತಾ ಇದಾರಂತೆ. WWE ಕೆಲವೊಂದಷ್ಟು ಎಂಪ್ಲಾಯೀಸ್ ಗಳು WWE ಗೆ ಫೋರ್ಸ್ ಮಾಡ್ತಾ ಇದಾರಂತೆ, ಇನ್ನೂ ದೊಡ್ಡ ಪ್ರೀಮಿಯಂ ಲೈವ್ ಇವೆಂಟ್ ನ ನಾವು ಫ್ರಾನ್ಸ್ ಗೆ ತಗೊಂಡು ಹೋಗ್ಬೇಕು ಅಂತ. ಆ ಜನಗಳು ಅದನ್ನ ಡಿಸರ್ವ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೈ ಲೆವೆಲ್ ಪ್ರೀಮಿಯಂ ಲೈವ್ ಇವೆಂಟ್ ನಾವು ಫ್ರಾನ್ಸ್ ಅಲ್ಲಿ ಮಾಡಿಸೋಣ ಅಂತ ಎಲ್ಲರೂ ಕೂಡ ಡಿಸ್ಕಷನ್ಸ್ ನ ನಡೆಸ್ತಾ ಇದ್ದಾರಂತೆ. ಅಂಡ್ ಪ್ರಾಬಬ್ಲಿ ಗೈಸ್ 2027 ಅಷ್ಟರಲ್ಲಿ ನಮಗೆ ಫ್ರಾನ್ಸ್ ಅಲ್ಲಿ ಒಂದು ಬಿಗ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಗೈಸ್, ಫ್ರಾನ್ಸ್ ಅಲ್ಲಿ ಪ್ರೀಮಿಯಂ ಲೈವ್ ಇವೆಂಟ್ ಆದ್ರೆ ನೋಡೋದಕ್ಕೆ ಎನರ್ಜಿ ಅಂತೂ ಖಂಡಿತವಾಗ್ಲೂ ಬರುತ್ತೆ. ಯಾಕಂದ್ರೆ ಕ್ರೌಡ್ ಆ ಒಂದು ಎನರ್ಜಿನ ತಗೊಂಡು ಬರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ AJ Styles ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಫ್ಯೂಡ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ AJ Styles ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಮೆಗಾ ಫ್ಯೂಡ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈಗಾಗಲೇ 2 ಬಾರಿ ನಮ್ಮ AJ Styles ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ವಿರುದ್ಧ ಸೋತಿದ್ದಾರೆ. ಇಲ್ಲಿಗೆ ಇವರ ಫ್ಯೂಡ್ ಏನಾದ್ರೂ ಎಂಡ್ ಆಯ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ, ಇಲ್ಲ ಗೈಸ್, ಇವರ ಫ್ಯೂಡ್ ಇನ್ನೂ ಕೂಡ ಎಂಡ್ ಆಗಿಲ್ವಂತೆ. ಪ್ರಾಬಬ್ಲಿ ಇವರ ನಡುವೆ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಅಲ್ಲಿ ಪ್ರಾಬಬ್ಲಿ ನಮ್ಮ AJ Styles ಅವರು ಫೈನಲಿ ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ
ಅವರನ್ನ ಸೋಲಿಸಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೋಬಹುದು. ನೆಕ್ಸ್ಟ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ಅಲ್ಲಿ ವೈಕಿಂಗೋ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ ಟ್ರಿಪಲ್ ಎ ಮೆಗಾ ಚಾಂಪಿಯನ್ಶಿಪ್ ಗೆ. ಅಂಡ್ ಪ್ರಾಬಬ್ಲಿ ಅಲ್ಲಿ ಏಜ್ ಸ್ಟೈಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಹಿಂಗೆ ಏಜ್ ಸ್ಟೈಲ್ ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇನ್ನ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಫೈನಲಿ ಏಜ್ ಸ್ಟೈಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನ ಸೋಲಿಸಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಲಿಟ್ರಲಿ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನಾವು ಒಂದು ದೊಡ್ಡ ವಿಚಾರನ ಎಕ್ಸ್ಪೆಕ್ಟ್ ಮಾಡಬಹುದು. ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಏನೇನಾಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಾಳೆ ಸ್ಮ್ಯಾಕ್ ಡೌನ್ ಗೆ ಡಬ್ಲ್ಯೂ ಅವರು ಈಗಾಗಲೇ 16,000 ಟಿಕೆಟ್ ಗಳನ್ನ ಮಾರಾಟ ಮಾಡಿದ್ದಾರೆ. ನಿಜವಾಗ್ಲೂ 16,000 ಜನ ನಾಳೆ ಸ್ಮ್ಯಾಕ್ ಡೌನ್ ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಅಂಡ್ ಎಸ್ಪೆಷಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾಳೆ ಸ್ಮ್ಯಾಕ್ ಡೌನ್ ಚಿಕಾಗೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ತುಂಬಾನೇ ದೊಡ್ಡದಾಗಿ ಡಬ್ಲ್ಯೂ ಅವರು ನಾಳೆನ ಸ್ಮ್ಯಾಕ್ ಡೌನ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ನಾಳೆ ಸ್ಮ್ಯಾಕ್ ಡೌನ್ ಅಷ್ಟೇ ಎಮೋಷನಲ್ ಸ್ಮ್ಯಾಕ್ ಡೌನ್ ಕೂಡ ಆಗಬಹುದು. ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಪ್ರಾಬಬ್ಲಿ ಜಾನ್ ಸಿನಾ ಅವರ ಫೈನಲ್ ಸ್ಮ್ಯಾಕ್ ಡೌನ್ ಆಗಬಹುದು. ಈಗ ನೀವು ಕೇಳಬಹುದು, ಜಾನ್ ಸಿನಾ ಅವರ ಬಳಿ 8 ಅಪಿರಿಯನ್ಸ್ ಗಳಿದೆ. 4 ಅಪಿರಿಯನ್ಸ್ ಗಳನ್ನ ನಾವು ಮ್ಯಾಚ್ ಗೆ ತೆಗೆದ್ರೆ ಇನ್ನು 4 ಅಪಿರಿಯನ್ಸ್ ಗಳು ಬಾಕಿ ಉಳಿಯುತ್ತೆ. ನಾಳೆ ಸ್ಮ್ಯಾಕ್ ಡೌನ್ ಗೆ ಬಂದ್ರೆ ಇನ್ನೂ ಕೂಡ 3 ಅಪಿರಿಯನ್ಸ್ ಗಳು ಬಾಕಿ ಉಳಿಯುತ್ತೆ. ಹಾಗಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ನೇ ಫೈನಲ್ ಸ್ಮ್ಯಾಕ್ ಡೌನ್ ಅಂತ ಯಾವ ರೀತಿ ಹೇಳ್ತೀಯಾ ಗುರು ಅಂತ ನೀವು ಕೇಳಬಹುದು. ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಪ್ರಾಬಬ್ಲಿ ಜಾನ್ ಸಿನಾ ಅವರ ಫೈನಲ್ ಸ್ಮ್ಯಾಕ್ ಡೌನ್ ಆಗಬಹುದು. ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಮುಗಿದ್ಮೇಲೆ ಡಬ್ಲ್ಯೂ ಅವರು ಬೇರೊಂದು ಸ್ಮ್ಯಾಕ್ ಡೌನ್ ಗೆ ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ಲ. ಬರೀ ಮಂಡೇ ನೈಟ್ ರಾಗೇನೆ ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ದಾರೆ. ಆದ್ರಿಂದ ಅಷ್ಟೇ ಅಲ್ಲ, ನಾಳೆ ಸ್ಮ್ಯಾಕ್ ಡೌನ್ ಚಿಕಾಗೋದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಚಿಕಾಗೋದ ಹಾಲ್ ಸ್ಟೇಟ್ ಎರೆನಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಯಾವ ಸ್ಮ್ಯಾಕ್ ಡೌನ್ ಗೊತ್ತಾ? ಜಾನ್ ಸಿನಾ ಅವರು ಫಸ್ಟ್ ಟೈಮ್ ಸ್ಮ್ಯಾಕ್ ಡೌನ್ ಗೆ ಬಂದು ಕರ್ಟ್ ಆಂಗಲ್ ಅವರ ಓಪನ್ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡ್ಕೊಂಡಿರ್ತಾರಲ್ಲ, ಅದೇ ಸೇಮ್ ಸ್ಮ್ಯಾಕ್ ಡೌನ್ ಎರೆನಾದಲ್ಲಿ ಈ ಒಂದು ಸ್ಮ್ಯಾಕ್ ಡೌನ್ ಕೂಡ ಆಗ್ತಾ ಇರೋದ್ರಿಂದ ಆ ಒಂದು ಫುಲ್ ಸರ್ಕಲ್ ಮೂಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ನ ಜಾನ್ ಸಿನಾ ಅವರ ಫೈನಲ್ ಸ್ಮ್ಯಾಕ್ ಡೌನ್ ರೀತಿ ಬುಕ್ ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಪ್ರಾಬಬ್ಲಿ ಇದೇ ಜಾನ್ ಸಿನಾ ಅವರ ಫೈನಲ್ ಸ್ಮ್ಯಾಕ್ ಡೌನ್ ಆಗಬಹುದು. ಹಾಗಾದ್ರೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ನಡುವೆ ಫೈನಲ್ ಮೂಮೆಂಟ್ ನೋಡೋದಕ್ಕೆ ಸಿಗೋದಿಲ್ವಾ? ಒಂದು ಫೇಸ್ ಆಫ್ ನೋಡೋದಕ್ಕೆ ಸಿಗೋದಿಲ್ವಾ? ಖಂಡಿತವಾಗ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ಸಂಜೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಾಳೆ ಸ್ಮ್ಯಾಕ್ ಡೌನ್ ಜಾನ್ ಸಿನಾ ಅವರ ಫೈನಲ್ ಸ್ಮ್ಯಾಕ್ ಡೌನ್ ಆಗಬಹುದು. ನಿಮ್ಗೇನು ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.